ಆರೋಪಿ ರವೀಂದ್ರ ನಾಯ್ಕ್ ಅಂತೇಳಿ. ಸ್ಥಳೀಯ ಹಾಗೂ ಅಲ್ಲಿನ ಆಸುಪಾಸಿನವರು ಎಲ್ಲರ ಆರೋಪಿಗಳು ಸಿಕ್ಕಿದ ಆರೋಪಿಗಳು ಕೂಡ ಹೇಳ್ತಿದ್ದಾರೆ ಅವರು ಇದ್ದರು, ಅವರ ಪ್ರೆಸೆನ್ಸ್ ಅಲ್ಲಿ ಇತ್ತು ಅಂತೇಳಿ. ಆರೋಪಿ ಪರಾರಿಯಾಗಿ 57ನೇ ದಿನ ಪೊಲೀಸರು ಇದುವರೆಗೆ ಬಂಧಿಸಿಲ್ಲ, ಪೊಲೀಸರು ಮತ್ತು ಆರೋಪಿ ನಡುವೆ ಏನೋ ಜುಗುಲ್ಬಂದಿ ಇದೆ ಎನ್ನುವ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಒಂದು ಬೀದಿ ನಾಯಿ ಕೂಡ ಸತ್ತರೆ ಬಂಧಿಸುವ ನಮ್ಮ ಈ ನಾಡಿನಲ್ಲಿ ಒಂದು ಮನುಷ್ಯ ಸತ್ತರೆ ಒಂದು ಬೆಲೆ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ನಮ್ಮ ಒಂದು ಜಿಲ್ಲೆಯ ದುರವಸ್ಥೆಯ ಬಗ್ಗೆ ನಾನು ಬರೆದಿದ್ದೆ ನನ್ನ ಪೋಸ್ಟಲ್ಲಿ. ಇದನ್ನೇ ನೆಪವಾಗಿ ಇಟ್ಕೊಂಡು ನಿನ್ನೆ ಒಂದು ಮಧ್ಯಾಹ್ನದ ಹೊತ್ತಿಗೆ ನನ್ನನ್ನು ಉರುವ ಸೈಬರ್ ಸೆಲ್ನ ಒಂದು ACP ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿರೋ ರವೀಶ್ ನಾಯ್ಕ್ ಅವರು ನನ್ನನ್ನು ಕರೆಸಿದ್ರು. ಒಂದು ಸ್ಟೇಟ್ಮೆಂಟ್ ಕೊಡಬೇಕು, ನಿಮ್ಮ ಪೋಸ್ಟಲ್ಲಿ ಸಣ್ಣ ಒಂದು ತಪ್ಪಾಗಿದೆ ಅಂತೇಳಿ. ನಾನು ಹೋಗಿದ್ದೆ, ಅವರ ಕರೆಗೆ ಹೋಗೊಟ್ಟು ನಾನು ಹೋಗಿದ್ದೆ. ಹೋದ್ಮೇಲೆ ನನ್ನ ಹತ್ರ ಹೇಳಿದ್ರು, ಹೀಗೆ ಒಂದು ಪೊಲೀಸರ ಬಗ್ಗೆ ನೀವು ಕೆಟ್ಟದಾಗಿ ಬರೆದಿದ್ದೀರಿ, ನಿನ್ನ ಹತ್ರ ರವೀಂದ್ರ ನಾಯ್ಕ್ ಕೊಲೆ ಮಾಡಿದ್ದಾನೆ, ರವೀಂದ್ರ ನಾಯ್ಕ್ ಅಲ್ಲಿ ಇದ್ದಾನೆ ಹೇಳೋದಕ್ಕೆ ನಿನ್ನ ಸಾಕ್ಷಿ ಇದೆಯಾ? ಸಾಕ್ಷಿ ಇದ್ದರೆ ಈಗ ಟೇಬಲ್ನಲ್ಲಿ ಇಡು, ಟೇಬಲ್ನಲ್ಲಿ ಇಡದಿದ್ದರೆ ನಾನು ಇವತ್ತು ಇಲ್ಲಿ ಬಿಡುವುದಿಲ್ಲ, ನಿನ್ನನ್ನು ಅಂಗಿ ಎಲ್ಲ ತೆಗೆದು ಇಲ್ಲಿ ಕೂತ್ಕೊಳಿಸ್ತೇನೆ, ಇದ್ದ ಸೆಕ್ಷನ್ ಹಾಕಿ ನಿನ್ನನ್ನು ನಾನು FIR ಹಾಕಿ ಇಲ್ಲಿ ಕೂತ್ಕೊಳಿಸ್ತೇನೆ. ನನ್ನ ಮೊಬೈಲ್ನಲ್ಲಿ ಕೆಲವು ನಂಬರನ್ನು ಅವರು ನೋಟ್ ಮಾಡಿದರು. ನೀನು FIR ಹಾಕದಿದ್ದರೆ ನಾವು ಹೇಳಿದಾಗೆ ವಿಡಿಯೋ ಮಾಡಬೇಕು, ತಪ್ಪೊಪ್ಪಿಗೆ ಹೇಳಬೇಕು ಅಂತೇಳಿ ನನ್ನನ್ನು ಒತ್ತಾಯಪೂರ್ವಕವಾಗಿ ಅವರು 2-3 ಜನ ಅವರು ಬರೆದು ಕೊಟ್ಟರು. ACP ಅವರು ನನ್ನನ್ನು ಹೇಳಿಕೆಯನ್ನು ಅವರು ವಿಡಿಯೋ ಮಾಡಿದರು. ಅದನ್ನು ನನ್ನ ಫೇಸ್ಬುಕ್ಕಲ್ಲಿ ಅವರು ಅಪ್ಲೋಡ್ ಮಾಡಿ ನನ್ನ ಫೇಸ್ಬುಕ್ಕಿಂದ ಕೆಲವು ಕಂಟೆಂಟನ್ನು ಡಿಲೀಟ್ ಮಾಡಿದರು. ಫೇಸ್ಬುಕ್ಕನ್ನು ಡಿಲೀಟ್ ಮಾಡಿದರು. ನನ್ನ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅವರು ನನ್ನಿಂದ ಕಸಿದ್ರು. ನನ್ನನ್ನು ಮಾತಾಡಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ. ಇಮಿಡಿಯೇಟ್ಲಿ ಆ ವಿಡಿಯೋ ಹಲವಾರು BJP ಕಾರ್ಯಕರ್ತರಿಗೆ, ಹಲವು BJP ನಾಯಕರಿಗೆ ಆ ವಿಡಿಯೋಗಳು ಸೆಂಡ್ ಆಗಿದೆ. ಹೇಗೆ ಸೆಂಡ್ ಆಗಿದೆ? ನಾನು ಇಮಿಡಿಯೇಟ್ಲಾಗಿ ನನ್ನ ಫೇಸ್ಬುಕ್ ಡಿಲೀಟ್ ಆಗಿದೆ. ನನ್ನ ಫೇಸ್ಬುಕ್ ಅದನ್ನು ಇಮಿಡಿಯೇಟ್ಲಿ ನನ್ನ ಗೆಳೆಯರೆಲ್ಲ ಸೇರಿ ಅದನ್ನು ಡಿಲೀಟ್ ಮಾಡಿದರು ಕಂಟೆಂಟನ್ನು. ಆದರೂ ಆ ವಿಡಿಯೋವು ಇದ್ದಬದ್ದ ಎಲ್ಲರಿಗೆ ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ದಿನ ಬೆಳಗಿಂದ ಶುರುವಾದದ್ದು ನನ್ನನ್ನು ತೇಜವಧೆ ಮಾಡುವಂಥ ವಿಡಿಯೋ ವಾಟ್ಸಪ್ನಲ್ಲಿ ಇಡೀ ಜಿಲ್ಲೆಯಲ್ಲಿ ಹೋಗ್ತಾ ಉಂಟು. BJP ಗ್ರೂಪ್ಗಳಲ್ಲಿ, ನನ್ನ ಊರಿನಲ್ಲಿ ನನ್ನ ಸಂಬಂಧಿಕರು ಅನೇಕರು ಫೋನ್ ಮಾಡ್ತಾ ಇದ್ದಾರೆ. ನನ್ನ ಮನೆಯವರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ನೂತನವಾಗಿ ಬಂದಂಥ ಕಮಿಷನರ್ ಮೇಲೆ ನನಗೆ ತುಂಬ ಒಂದು ವಿಶ್ವಾಸ ಇದೆ. ನಾನು ಸಜಿತ್ ಶೆಟ್ಟಿ ಅಂತೇಳಿ ಮಂಜೂರಲ್ಲಿ ವಾಸವಾಗಿದ್ದೇನೆ. ನಾನು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೇನೆ. ಕಳೆದ ಒಂದು 15 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿ ಇದು ಮಾಡ್ತಿದ್ದೇನೆ, ಪೋಸ್ಟ್ಗಳನ್ನು ಹಾಕ್ತಾ. ಅದೇ ರೀತಿ ನಮ್ಮ ಇತ್ತೀಚೆಗೆ ನಡೆದಂಥ ಕುಡುಪಿನಲ್ಲಿ ನಡೆದಂಥ ಗುಂಪು ಹತ್ಯೆಯ ಬಗ್ಗೆ ಕೂಡ ನಾನು ಹಲವಾರು ದಿನಗಳಲ್ಲಿ ನಾನು ಅದನ್ನು ಹಾಕ್ತಾಯಿದ್ದೇನೆ, ಫಾಲೋಅಪ್ ಮಾಡಿಕೊಂಡು ಅದರ ಬಗ್ಗೆ ಫೇಸ್ಬುಕ್ಕಿನಲ್ಲಿ ಪೋಸ್ಟ್ಗಳನ್ನು ಹಾಕ್ತಾಯಿದ್ದೇನೆ. ಅದರ ಒಂದು ಆರೋಪಿ ತಲೆಮರೆಸಿಕೊಂಡು ಇದುವರೆಗೆ ಪೊಲೀಸರು ಬಂಧಿಸಿರಲಿಲ್ಲ. ಆರೋಪಿ ರವೀಂದ್ರ ನಾಯ್ಕ್ ಅಂತೇಳಿ. ಸ್ಥಳೀಯ ಹಾಗೂ ಅಲ್ಲಿನ ಆಸುಪಾಸಿನವರು ಎಲ್ಲರ ಆರೋಪಿಗಳು ಸಿಕ್ಕಿದ ಆರೋಪಿಗಳು ಕೂಡ ಹೇಳ್ತಿದ್ದಾರೆ, ಅವರು ಇದ್ದರು, ಅವರ ಪ್ರೆಸೆನ್ಸ್ ಅಲ್ಲಿ ಇತ್ತು ಅಂತೇಳಿ. ಅದೇ ರೀತಿ ನಾವು ಕೂಡ ನಂಬ್ತೇವೆ. ಅದಕ್ಕೆ ಪೂರಕವಾಗಿ ಅವರು ಆ ಕೊಲೆ ನಡೆದ ಅಂದಿನಿಂದ ತಲೆಮರೆಸಿದ್ದಾರೆ. ಆರೋಪಿ ಅಲ್ಲದಿದ್ದರೆ ಅವರಿಗೆ ನೇರವಾಗಿ ಬಂದು ತನಿಖಾಧಿಕಾರಿಗಳ ಮುಂದೆ ಅವರಿಗೆ ಬೆಂಬಲವಾಗಿ ನಿಲ್ಬೋದಿತ್ತು, ತನಿಖೆಗೆ ಸಹಕಾರ ನೀಡ್ಬೋದಿತ್ತು. ಆದರೆ ಯಾವುದೇ ಮುನ್ಸೂಚನೆ ಅವರು ಪರಾರಿಯಾದ ಕೂಡಲೇ ಪರಾರಿಯಾದವ ನಾವು ಆರೋಪಿ ಅಂತೇಳಿ ನಾವು ಅದನ್ನು ಇದು ಮಾಡ್ತೇವೆ. ಅದೇ ರೀತಿ ಕೊಲೆ ನಡೆದ ದಿನ ಕೂಡ ಆ ಕೊಲೆಯನ್ನು ಮುಚ್ಚಿ ಹಾಕುವಲ್ಲಿ ಕೆಲವು ಅಧಿಕಾರಿಗಳು ತುಂಬ ಶ್ರಮಿಸಿದ್ದಾರೆ. ಅಲ್ಲಿ ಕೊಲೆಯೇ ಅಲ್ಲ, ಅಸಹಜ ಸಾವು, ಅನಾಥ ಶವ ಅಂತ ಎನ್ನುವ ರೀತಿಯಲ್ಲಿ ಅದನ್ನು ಮುಚ್ಚಿ ಹಾಕುವಲ್ಲಿ ಶ್ರಮಿಸ್ತಿರುವಾಗ ನಮ್ಮ ಕೆಲವು ಸಾಮಾಜಿಕ ಹೋರಾಟಗಾರರು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡುವಂಥ ಕೆಲವು ನಾಯಕರು ಹಾಗೂ ಹೋರಾಟಗಾರರ ಮುಖಾಂತರ ಆ ಒಂದು ಸಾವನ್ನು ಅದು ಒಂದು ಗುಂಪು ಹತ್ಯೆ ಎನ್ನುವುದನ್ನು ನಾವು ನಿರೂಪಿಸಿದ್ದೇವೆ ಅಲ್ಲಿ. ಆದ ಕಾರಣ ತದನಂತರ ನಡೆದಂಥ ಇದರಲ್ಲಿ ಅಲ್ಲಿಯ ಕೆಲವು ಅಧಿಕಾರಿಗಳನ್ನು ತನಿಖೆಯನ್ನು ಹಳಿತಪ್ಪಿಸಿದ್ದಕ್ಕಾಗಿ ಕೆಲವು ಅಧಿಕಾರಿಗಳನ್ನು ಅಲ್ಲಿಂದ ಅಮಾನತುಗೊಳಿಸಿದ್ದಾರೆ. ಒಂದು ಇನ್ಸ್ಪೆಕ್ಟರ್ ರ್ಯಾಂಕ್ ಹಾಗೂ ಇನ್ನೊಬ್ಬ SB ಅನ್ನು ಅಲ್ಲಿಂದ ಅಮಾನತುಗೊಳಿಸಿದ್ದಾರೆ. ಹೇಳಿದರೆ ತನಿಖೆಯನ್ನು ಹಳಿತಪ್ಪಿಸಿದ್ದಾರೆ. ಅದು ಗುಂಪು ಹತ್ಯೆ ಅಲ್ಲ, ಅದು ಅಸಹಜ ಸಾವು ಅಂತೇಳಿ ಅದನ್ನು ಕೇಸನ್ನು ಕ್ಲೋಸ್ ಮಾಡುವ ಹುನ್ನಾರದಲ್ಲಿದ್ದನು. ನಮ್ಮ ಕೆಲವು ಹೋರಾಟಗಾರರ ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೇನೆ. ಮುಖಾಂತರ ಅದನ್ನು ಕೊಲೆ ಎಂದು ಆಗಿದೆ. ಅದ ನಂತರ ಕೆಲವು ಒಂದು 20-21 ಜನ ಆರೋಪಿಗಳನ್ನು ಕೂಡ ಬಂಧಿಸಿ ಅವರನ್ನು ಜೈಲಿಗೆ ಅಟ್ಟಲಾಗಿದೆ. ಅದರ ನಡುವೆ ಪ್ರಮುಖ ಆರೋಪಿ ಅಂತ ಹೇಳುವನೊಬ್ಬ ತಲೆಮರೆಸಿಕೊಂಡು ಇಂದಿಗೆ 58 ದಿನ ಆಯಿತು, ನಿನ್ನೆಗೆ 57 ದಿನ. ಹಾಗೆ ನಾನು ಪ್ರತಿದಿನ ಇದನ್ನು ನನ್ನ ಫೇಸ್ಬುಕ್ನಲ್ಲಿ ಹಾಕ್ತಾನೆ ಇದ್ದೇನೆ. ಏಕೆಂತ ಹೇಳಿದರೆ ಜನರಿಗೆ ಅದರ ಬಗ್ಗೆ ಗೊತ್ತಾಗಬೇಕು, ಅದನ್ನು ಮರಿಬಾರ್ದು, ನ್ಯಾಯ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಪ್ರತಿದಿನ ನಾನು ಈ 1ನೇ ದಿನ 2ನೇ ದಿನ ಅಂತೇಳಿ ನಮ್ಮ ಕೆಲವು ಇನ್ನೋರ್ವ ಸಾಮಾಜಿಕ
ಕಾರ್ಯಕರ್ತರು ಹಾಕುವ ರೀತಿಯಲ್ಲಿ ನಾನು ಕೂಡ ಆಗ್ತಾ ಇದ್ದೆ. ಅದೇ ರೀತಿ ಮೊನ್ನೆ ದಿನ ಕೂಡ ನಾನು 57ನೇ ದಿನ ಆರೋಪಿ ಪರಾರಿಯಾಗಿ 57ನೇ ದಿನ ಪೊಲೀಸರು ಇದುವರೆಗೆ ಬಂಧಿಸಿಲ್ಲ, ಪೊಲೀಸರು ಮತ್ತು ಆರೋಪಿ ನಡುವೆ ಏನೋ ಜುಗಲ್ಬಂದಿ ಇದೆ ಎನ್ನುವ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಒಂದು ಬೀದಿ ನಾಯಿ ಕೂಡ ಸತ್ರೆ ಬಂಧಿಸುವ ನಮ್ಮ ಈ ನಾಡಿನಲ್ಲಿ ಒಂದು ಮನುಷ್ಯ ಸತ್ರೆ ಒಂದು ಬೆಲೆ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ನಮ್ಮ ಒಂದು ಜಿಲ್ಲೆಯ ದುರವಸ್ಥೆಯ ಬಗ್ಗೆ ನಾನು ಬರೆದಿದ್ದೆ ನನ್ನ ಪೋಸ್ಟಲ್ಲಿ. ಇದನ್ನೇ ನೆಪವಾಗಿ ಇಟ್ಕೊಂಡು ನಿನ್ನೆ ಒಂದು ಮಧ್ಯಾಹ್ನದ ಹೊತ್ತಿಗೆ ನನ್ನನ್ನು ಉರುವ ಸೈಬರ್ ಸೆಲ್ನ ಒಂದು ACP ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿರೋ ರವೀಶ್ ನಾಯ್ಕ್ ಅವರು ನನ್ನನ್ನು ಕರೆಸಿದ್ರು. ಒಂದು ಸ್ಟೇಟ್ಮೆಂಟ್ ಕೊಡಬೇಕು, ನಿಮ್ಮ ಪೋಸ್ಟಲ್ಲಿ ಸಣ್ಣ ಒಂದು ತಪ್ಪಾಗಿದೆ ಅಂತೇಳಿ. ನಾನು ಹೋಗಿದ್ದೆ, ಅವರ ಕರೆಗೆ ಹೋಗೊಟ್ಟು ನಾನು ಹೋಗಿದ್ದೆ. ಹೋದ್ಮೇಲೆ ನನ್ನ ಹತ್ರ ಹೇಳಿದ್ರು, ಹೀಗೆ ಒಂದು ಪೊಲೀಸರ ಬಗ್ಗೆ ನೀವು ಕೆಟ್ಟದಾಗಿ ಬರೆದಿದ್ದೀರಿ. ಅದು ನಾನು ಹೇಳಿದೆ, ಕಾನೂನಿಗೆ ನಾನು ಯಾವತ್ತೂ ಬೆಲೆ ಕೊಡ್ತೇನೆ, ಪೊಲೀಸರು ನಮ್ಮ ರಕ್ಷಕರು, ನಮಗೆ ನ್ಯಾಯ ಬೇಕು. ಆ ನಿಟ್ಟಿನಲ್ಲಿ ಹೇಳಿದರೆ ಪ್ರಾರಂಭಿಕ ಹಂತದಲ್ಲೇ ಒಂದು ಕೊಲೆ ಅಲ್ಲ ಅಂತ ಹೇಳುವ ಮಟ್ಟಿನಲ್ಲಿ ಒಂದು ಇನ್ಸ್ಪೆಕ್ಟರ್ ಹಾಗೂ ಆದ ಸಹಚರರು ಮಾಡಿದ ಒಂದು ಅನುಭವ ಇದ್ದ ಕಾರಣ ನಮಗೆ ನಂಬಿಕೆ ಇಲ್ಲ ಈಗಲೂ ಕೂಡ. ಹೇಳಿದರೆ 57 ದಿನ ಆಯಿತು ಆರೋಪಿಯನ್ನು ಪ್ರಮುಖ ಆರೋಪಿಯನ್ನು ಮುಟ್ಟಿ ಕೂಡ ನೋಡಲಿಲ್ಲ ಇವರು. ಒಂದು ಹುಡುಕುವ ಒಂದು ಯಾವುದೇ ಒಂದು ಹುನ್ನಾರ ಕೂಡ ಕಾಣ್ತಾ ಇಲ್ಲ. ಇದನ್ನು ನಾನೊಂದು ಸಂಶಯಾಸ್ಪದವಾಗಿ ಹಾಕಿದ್ದೇನೆ, ತಪ್ಪಾಗಿರ್ಬೋದು. ಆದ ಕಾರಣ ನಾನಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ನನ್ನನ್ನು ಕಳಿಸಿದ್ರು. ಅಲ್ಲಿಗೆ ಮುಕ್ತಾಯವಾಯಿತು ಅಂತ ನಾನು ನೆನೆಸಿದ್ದೆ. ಆದರೆ ಪುನಃ ಮತ್ತೊಮ್ಮೆ 5 ಗಂಟೆ ಹೊತ್ತಿಗೆ ನನ್ನನ್ನು ಉರುವ ಠಾಣೆಗೆ ಬರಬೇಕು ಇಮಿಡಿಯೇಟ್ಲಾಗಿ, ನಿಮ್ಮ ಸ್ಟೇಟ್ಮೆಂಟ್ ಸರಿಯಾಗಿಲ್ಲ ಅಂತೇಳಿ ಕಾಲ್ ಬಂತು. ಯಾರೊಬ್ಬರೊಂದು ಪೊಲೀಸರೊಬ್ಬರು ಕಾಲ್ ಮಾಡಿದರು. ಆದ ಕಾರಣ ನಾನು ನನ್ನ ಕೆಲಸದ ಟೈಮು 6 ಗಂಟೆ, ಅಲ್ಲಿಂದ ಮುಗಿದು ನಾನು ಅಲ್ಲಿಗೆ ಉರುವ ಸೈಬರ್ ಸೆಲ್ ಠಾಣೆಗೆ ಹೋದಾಗ ಅಲ್ಲಿ ACP ಪ್ರಕಾಶ್ ಅವರಿದ್ದರು, ಆಮೇಲೆ ಮಂಗಳೂರು ಗ್ರಾಮಾಂತರ ಠಾಣೆಯ ಅರುಣ್ ಅವರಿದ್ದರು, ಮತ್ತು ಬೇರೆ 2-3 ಪೊಲೀಸರಿದ್ದರು. ನನ್ನನ್ನು ತನಿಖೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ನಾನೊಬ್ಬ ಒಂದು ಕೊಲೆ ಆರೋಪಿ ಅಥವಾ ನಾನೊಬ್ಬ ಒಂದು ಅತ್ಯಾಚಾರ ಮಾಡಿ ಬಂದವ, ರಾಬ್ರಿ ಮಾಡಿ ಬಂದವ ರೀತಿಯಲ್ಲಿ ನನ್ನನ್ನು ನಿಲ್ಲಿಸಿ ಅವರು ನನ್ನನ್ನು ಕ್ವಶನ್ ಮಾಡಲಿಕ್ಕೆ ಶುರು ಮಾಡಿದರು. ಅವರು ಹೇಳಿದರೆ ನನಗೆ ಇದುವರೆಗೆ ಅಂಥ ಅನುಭವ ಆಗಿಲ್ಲ. ನಾನು ಯಾವುದೇ ಒಂದು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಆಗಲಿ ಯಾವುದೇ ವಿಷಯದಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಅಂಥ ಒಂದು ಇದರಲ್ಲಿ ಹೋದವನಲ್ಲ. ಯಾವುದೇ ಇದ್ರೂ ಸಹ ನಾನು ನೇರಾಗಿ ಮಾತಾಡಿಕೊಂಡು ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತಾಡೋದಲ್ಲದೆ ಅಂಥ ಒಂದು ಚಟುವಟಿಕೆಯಲ್ಲಿ ಭಾಗಿಯಾದಲ್ಲ. ಆದ ಕಾರಣ ನನಗೆ ಅಲ್ಲಿ ಅಲ್ಲಿ ಒಂದು ಪರಿಸ್ಥಿತಿ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈಗ ಅಷ್ಟೊಂದು ಅವರು ನನ್ನನ್ನು ಎದುರಿಸಿದರು. ಹೇಳಿದರೆ, ನಿನ್ನ ಹತ್ರ ಸಾಕ್ಷಿ ಉಂಟಾ, ನಿನ್ನ ಹತ್ರ ರವೀಂದ್ರ ನಾಯ್ಕ್ ಕೊಲೆ ಮಾಡಿದ್ದಾನೆ, ರವೀಂದ್ರ ನಾಯ್ಕ್ ಅಲ್ಲಿ ಇದ್ದಾನೆ ಹೇಳೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಇದ್ದರೆ ಈಗ ಟೇಬಲ್ನಲ್ಲಿ ಇಡದಿದ್ದರೆ ನಾನು ಇವತ್ತು ಇಲ್ಲಿ ಬಿಡುವುದಿಲ್ಲ. ನಿನ್ನನ್ನು ಅಂಗಿ ಎಲ್ಲ ತೆಗೆದು ಇಲ್ಲಿ ಕೂತ್ಕೊಳಿಸ್ತೇನೆ, ಇದ್ದ ಸೆಕ್ಷನ್ ಹಾಕಿ ನಿನ್ನನ್ನು ನಾನು FIR ಹಾಕಿ ಇಲ್ಲಿ ಕೂತ್ಕೊಳಿಸ್ತೇನೆ. ನನ್ನ ಮೊಬೈಲ್ನಲ್ಲಿ ಕೆಲವು ನಂಬರನ್ನು ಅವರು ನೋಟ್ ಮಾಡಿದರು. ನೀನು FIR ಹಾಕದಿದ್ದರೆ ನಾವು ಹೇಳಿದಾಗೆ ವಿಡಿಯೋ ಮಾಡಬೇಕು, ತಪ್ಪೊಪ್ಪಿಗೆ ಹೇಳಬೇಕು ಅಂತೇಳಿ ನನ್ನನ್ನು ಒತ್ತಾಯಪೂರ್ವಕವಾಗಿ ಅವರು 2-3 ಜನ ಅವರು ಬರೆದು ಕೊಟ್ಟರು. ACP ಅವರು ಪೇಪರಲ್ಲಿ. ಇನ್ನೊಬ್ಬರು ನನ್ನ ಮೊಬೈಲನ್ನು ರೆಕಾರ್ಡ್ ಮಾಡಿದರು. ನನ್ನನ್ನು ಹೇಳಿಕೆಯನ್ನು ಅವರು ವಿಡಿಯೋ ಮಾಡಿದರು. ಅದನ್ನು ನನ್ನ ಫೇಸ್ಬುಕ್ಕಲ್ಲಿ ಅವರು ಅಪ್ಲೋಡ್ ಮಾಡಿ ನನ್ನ ಫೇಸ್ಬುಕ್ಲಿದ್ದ ಕೆಲವು ಕಂಟೆಂಟನ್ನು ಡಿಲೀಟ್ ಮಾಡಿದರು. ಫೇಸ್ಬುಕ್ಕನ್ನು ಡಿಲೀಟ್ ಮಾಡಿದರು. ನನ್ನ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅವರು ನನ್ನಿಂದ ಕಸಿದ್ರು. ನನ್ನನ್ನು ಮಾತಾಡಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ. ಸಂಪೂರ್ಣವಾಗಿ ನನ್ನ ಎದುರಿಸಿ ಎಲ್ಲ ರೀತಿಯಲ್ಲಿ ನನ್ನನ್ನು ಎದುರಿಸಿ ಹೇಳಿದರೆ, ಇದುವರೆಗೆ ನಾನೊಂದು ಪೊಲೀಸರ ಒಂದು ತನಿಖೆಯನ್ನು ಎದುರಿಸದ ಕಾರಣ ನನಗೆ ಅಲ್ಲಿ ಆ ಸಮಯದಲ್ಲಿ ನಾನು ಸಂಪೂರ್ಣವಾಗಿ ಎದುರಿ ಹೋಗಿದ್ದೆ. ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ನಾನು ಆ ಸಮಯದಲ್ಲಿ ತುಂಬ ಎದುರಿ ಹೋಗಿದ್ದೆ. ಆ ಮುಖಾಂತರ ನಾನು ಆ ವಿಡಿಯೋವನ್ನು ಬಲವಂತವಾಗಿ ನಾನು ಮಾಡಬೇಕಾಯಿತು. ನನ್ನ ಹೆಂಡತಿ ಮಕ್ಕಳನ್ನು ನೆನೆಸುವಾಗ ನಾನು ಮಾಡಲೇಬೇಕಾಯಿತು. FIR ಆದರೆ ಮನೆಯಲ್ಲಿ ಯಾರಿಲ್ಲ, ನಾನೇ ಅವರಿಗಿರೋದು. ಇದೆಲ್ಲ ಆಲೋಚನೆ ಮಾಡಿದಾಗ ನನಗೆ ಅನಿವಾರ್ಯವಾಗಿ ಆ ವಿಡಿಯೋ ಮಾಡಬೇಕಾಯಿತು. ವಿಡಿಯೋ ಮಾಡಿದ ಮೇಲೆ ನನ್ನನ್ನು ಬೆದರಿಕೆ ಕೊಟ್ಟು ಜಾಸ್ತಿ ಆರಾಡಿದರೆ ನಿನ್ನ ಮೇಲೆ ರೌಡಿ ಶೀಟರ್ ಆಗ್ತೇನೆ ಅಂತ ಹೇಳಿದರು. ರೌಡಿ ಶೀಟರ್ ಬಿಟ್ಟು ನಾನು ಒಬ್ಬನಿಗೆ ಒಡೆದವನಲ್ಲ. ಅಂಥ ಒಂದು ಇದರಲ್ಲಿ ನನಗೆ ಏನು ಮಾಡೋದು, ಫೇಸ್ಬುಕ್ ಬರಹವನ್ನು ಮಾಡಿದಾಗ ಅದು ಸಹ ಏನು ಪ್ರಚೋದನಕಾರಿ ಆದಂಥ ಇದಲ್ಲ. ಒಬ್ಬ ಕೊಲೆ ಆರೋಪಿಯನ್ನು ಹಿಡೀರಿ ಅಂತ ಒಂದು ಪೋಸ್ಟಿಗೋಸ್ಕರ ನಾನು ರೌಡಿ ಶೀಟರ್ ಆಗ್ತೇನೆ ಅಂತೇಳಿ ಆ ಮಾತು ನನಗೆ ಸತ್ಯ ಈಗಲೂ ಕೂಡ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದು ಅಷ್ಟೊಂದು ನೋವಾಗ್ತದೆ ನನಗೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಅಲ್ಲಿಂದ ಹೊರಗೆ ಬಂದಾಗ ಇಮಿಡಿಯೇಟ್ಲಿ ಆ ವಿಡಿಯೋ ಹಲವಾರು BJP ಕಾರ್ಯಕರ್ತರಿಗೆ, ಹಲವು BJP ನಾಯಕರಿಗೆ ಆ ವಿಡಿಯೋಗಳು ಸೆಂಡ್ ಆಗಿದೆ. ಹೇಗೆ ಸೆಂಡ್ ಆಗಿದೆ? ನಾನು ಇಮಿಡಿಯೇಟ್ಲಾಗಿ ನನ್ನ ಫೇಸ್ಬುಕ್ ಡಿಲೀಟ್ ಆಗಿದೆ. ನನ್ನ ಫೇಸ್ಬುಕ್ ಅದನ್ನು ಇಮಿಡಿಯೇಟ್ಲಿ ನನ್ನ ಗೆಳೆಯರೆಲ್ಲ ಸೇರಿ ಅದನ್ನು ಡಿಲೀಟ್ ಮಾಡಿದರು ಕಂಟೆಂಟನ್ನು. ಆದರೂ ಆ ವಿಡಿಯೋವು ಇದ್ದಬದ್ದ ಎಲ್ಲರಿಗೆ ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ದಿನ ಬೆಳಗಿಂದ ಶುರುವಾದದ್ದು ನನ್ನನ್ನು ತೇಜವಧೆ ಮಾಡುವಂಥ ವಿಡಿಯೋ ವಾಟ್ಸಪ್ನಲ್ಲಿ ಇಡೀ ಜಿಲ್ಲೆಯಲ್ಲಿ ಹೋಗ್ತಾ ಉಂಟು. BJP ಗ್ರೂಪ್ಗಳಲ್ಲಿ, ನನ್ನ ಊರಿನಲ್ಲಿ ನನ್ನ ಸಂಬಂಧಿಕರು ಅನೇಕರು ಫೋನ್ ಮಾಡ್ತಾ ಇದ್ದಾರೆ. ನನ್ನ ನನ್ನ ಮನೆಯವರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಏನೊಂದು ಆರೋಪಿಯ ರೀತಿಯಲ್ಲಿ ನನ್ನನ್ನು ನಿಂತು ವಿಡಿಯೋ ಮಾಡಿದ್ದಾರೆ. ಅದನ್ನು ಮುಂದಿಟ್ಟುಕೊಂಡು ನನ್ನನ್ನು ಅವರು ತೇಜವಧೆ ಮಾಡ್ತಾ ಇದ್ದಾರೆ. ಇದರಿಂದ ನಾನು ತುಂಬ ನೊಂದಿದ್ದೇನೆ ಮಾನಸಿಕವಾಗಿ. ನಾನು
ಒಂದು ಸಮಯದಲ್ಲಿ ನಾನು ಒಂದು ಆತ್ಮಹತ್ಯೆ ಮಾಡುವಂಥ ಒಂದು ತೀರ್ಮಾನಕ್ಕೆ ಕೂಡ ಬರ್ತಾ ಇದ್ದೇನೆ. ಆದರೆ ನನ್ನ ನಾಯಕರು ನನ್ನ ಜೊತೆಗಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತೇಳಿ. ಆದರೆ ಇದಕ್ಕೆಲ್ಲ ಕಾರಣ ನನ್ನ ಮಾನಸಿಕವಾಗಿ ನಾನು ಕುಗ್ಗಿದ ಎಲ್ಲ ಕಾರಣ ನಾನು ಹೇಳ್ತೇನೆ ACP ಪ್ರಕಾಶ್ ಮತ್ತು ಗ್ರಾಮಾಂತರ ಠಾಣೆಯ ಅರುಣ್ ಅವರು. ಏನೇ ಆದರೂ ಅದರ ಜವಾಬ್ದಾರಿ ಅವರಿಗೆ. ನಾನು ಬೇರೆ ಏನು ಹೇಳಲಿಕ್ಕೆ ಇಚ್ಛೆ ಆಗುದಿಲ್ಲ. ನನಗೆ ನ್ಯಾಯ ಕೊಡಬೇಕು. ಈಗ ನೂತನವಾಗಿ ಬಂದಂಥ ಕಮಿಷನರ್ ಮೇಲೆ ನನಗೆ ತುಂಬ ಒಂದು ವಿಶ್ವಾಸ ಇದೆ. ಅವರು ಬಂದ ಮೇಲೆ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾವನ್ನು ಹತೋಟಿಯಲ್ಲಿ ಇಟ್ಟಿದ್ದಾರೆ. ಹಲವಾರು ಸೊಂಟದ ಕೆಳಗಿನ ಭಾಷೆಯಲ್ಲಿ ಬೈಯುವಂಥ ಕೆಲವು ಬೈಗುಳವನ್ನು ಅವರು ಎಲ್ಲ ನಿಲ್ಲಿಸಿದ್ದಾರೆ. ಯಾವುದೇ ಒಂದು ಕಮೆಂಟ್ಗಳು ಈಗ ಬರ್ತಾ ಇಲ್ಲ. ಅಂಥವರನ್ನೆಲ್ಲ ಮಟ್ಟ ಹಾಕಿದ್ದಾರೆ. ಆದರೆ ಪ್ರಚೋದನಕಾರಿ ಆಗುವವರನ್ನು ಸಹ ಮಟ್ಟ ಹಾಕಿದ್ದಾರೆ. ಅದು ನಾವು ಏನೂ ಮಾಡದೆ ಒಂದು ಅಮಾಯಕನೊಬ್ಬನ ಹತ್ಯೆಯನ್ನು ಪ್ರಶ್ನಿಸಿದ್ದಕ್ಕೆ ಈ ರೀತಿ ನನ್ನನ್ನು ಸಮಾಜದ ಎದುರು ಒಂದು ಬತ್ತಲೆಯನ್ನು ಮಾಡಿ ಹಾಕಿದ್ದಾರೆ. ಈಗ ಮನೆಗೆ ಹೋಗದ ಸಮಾಜದ ನಡುವೆ ನನಗೆ ಬಾಳ್ಲಿಕ್ಕಾಗದ, ಕೆಲಸದ ಕಡೆಯಲ್ಲಿ ನನಗೆ ನೋಡ್ಲಿಕ್ಕಾಗದ ಒಂದು ಪರಿಸ್ಥಿತಿಯನ್ನು ತಂದು ಹಾಕಿದ್ದಾರೆ. ಹಲವಾರು ವಿಡಿಯೋಗಳನ್ನು, ಆ ವಿಡಿಯೋವನ್ನು ಏನೆಲ್ಲ ಬರಹವನ್ನು ಹಾಕಿ ಚಾಲ್ತಿಯಲ್ಲಿದೆ. ಇದಕ್ಕೆ ಎಲ್ಲ ಕಾರಣ ನಾನು ಸಂಪೂರ್ಣವಾಗಿ ಅಸಿಸ್ಟೆಂಟ್ ಕಮಿಷನರ್ ಪ್ರಕಾಶ್ ಹಾಗೂ ಮಂಗಳೂರು ಗ್ರಾಮಾಂತರ ಠಾಣೆಯ ಅರುಣ್ ಅವರು. ಇದಕ್ಕೆ ನನಗೆ ಕಮಿಷನರ್ ಅವರು ನ್ಯಾಯ ಕೊಡಲೇಬೇಕು. ನನಗೆ ಆದ ಮಾನನಷ್ಟ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಏನು ಮಾಡಬೇಕಾದ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ನನಗೆ ನ್ಯಾಯ ಕೊಡಿಸಬೇಕು ಅಷ್ಟೇ ನಾನು ಕೇಳಿಕೊಳ್ತಿದ್ದೇನೆ. ಅರೆಸ್ಟ್ ಮಾಡ್ತಾ ಇಲ್ಲ. ಅದೇ ಪ್ರಭಾವಿಗಳ ಅವರು ಎಲ್ಲಿದ್ದಾರೆ ಕೂಡ ನಮಗೆ ಊಹಾಪೋಹಗಳುಂಟು. ಅದನ್ನು ಹೇಳಲಿಕ್ಕೆ ಇವರು ಬಿಡ್ತಾ ಇಲ್ಲ. ಅವರು ಗುಜರಾತ್ನಲ್ಲಿ ಇದ್ದಾರೆ ಅನ್ನೋ ಒಂದು ಊಹಾಪೋಹ ಉಂಟು. ಅಲ್ಲಿ ಎಲ್ಲೇ ಒಂದು ಯಾರೋ ಒಬ್ಬರ ಮನೆಯಲ್ಲಿದ್ದಾರೆ, ಅವ್ರು ಹಿಡಿಯುವುದಿಲ್ಲ. ಯಾವುದೋ ಒಂದು ಪ್ರಭಾವಿ ಶಕ್ತಿ ಅದರ ಹಿಂದೆ ಇದೆ. ಅದು ಆ ಮುಖಾಂತರವಾಗಿ ನಾನು ಸುನೀಲ್ ಬಜಲೆಕೆ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರೋ ಅವರನ್ನು ಕೂಡ ಕರೆದಿದ್ದಾರೆ. ಅವರನ್ನು ಕೂಡ ಇದೇ ರೀತಿ ಟಾರ್ಚರ್ ಕೊಡ್ತಾರೆ. ಅದರಲ್ಲಿ ಯಾವುದೇ ಇದಿಲ್ಲ, ಸಂಶಯ ಇಲ್ಲ. ಖಂಡಿತವಾಗಿ ಅವರ ಮೇಲೂ ಸಹ ಇದೇ ದಬ್ಬಾಳಿಕೆ ಮಾಡ್ತಾರೆ. ಯಾರು ನ್ಯಾಯಕ್ಕಾಗಿ ಹೋರಾಡ್ತಿದ್ರೆ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಈ ಕೆಳಮಟ್ಟದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಕಮಿಷನರ್ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಕಮಿಷನರ್ ಇದರ ಬಗ್ಗೆ ಶೀಘ್ರವಾಗಿ ಒಂದು ತನಿಖೆ ನಡೆಸಿ ನನಗೆ ನ್ಯಾಯ ಕೊಡಿಸಬೇಕು. ಅದೇ ರೀತಿ ನನ್ನಂಥ ಹಲವಾರು ಹೋರಾಟಗಾರರು ಇದ್ದಾರೆ, ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ದಾರೆ. ಹಲವಾರು ಗ್ರೂಪ್ಗಳಲ್ಲಿ ನನ್ನ ಬಗ್ಗೆ ಅಪಪ್ರಚಾರವನ್ನು, ಆ ವಿಡಿಯೋವನ್ನು ಮುಂದಿಟ್ಟುಕೊಂಡು ಪೊಲೀಸರು ತೆಗೆದ ವಿಡಿಯೋವನ್ನು ಒಂದು ಪರ್ಟಿಕ್ಯುಲರ್ ಪಕ್ಷಕ್ಕೆ ಅದನ್ನು ಸೆಂಡ್ ಮಾಡಿ ಅದರ ಮುಖಾಂತರ ನನ್ನ ತೇಜೋವಧನೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಇದರ ಬಗ್ಗೆ ಖಂಡಿತವಾಗಿ ಕ್ರಮ ಕೈಗೊಳ್ಳುವಂತ ನಾನು ಕೇಳ್ಕೊಳ್ತಿದ್ದೆ. ಕೊಲೆಯಾದ ಮರುದಿನದಿಂದಲೇ ನಾಪತ್ತೆಯಾಗಿದ್ದಾರೆ. ಅವರೇನು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರೊಂದಲ್ಲಿ ಸ್ಥಳೀಯ ಕಾರ್ಪೊರೇಟ್ನವರ ಗಂಡ. ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ತಪ್ಪಿಸ್ಬೋದು, ನಮ್ಮನ್ನು ಹಿಡಿದ್ರು ಪೊಲೀಸ್ ಹೊಡಿತಾರೆ ಅನ್ನುವ ಭಯ ಇರ್ತದೆ. ಆದರೆ ಇವರಿಗೆ ನಿಂತು ಇವರು ಅಲ್ಲದಿದ್ದರೆ ತನಿಖಾಧಿಕಾರಿಗಳಿಗೆ ಮುಂದೆ ಅವರು ಇದು ಸಹಕಾರ ಕೊಡ್ಬೋದು. ತನಿಖೆಗೆ ಅವರ ನಿರಪರಾಧಿತ್ವವನ್ನು ಸಾಬೀತುಪಡಿಸ್ಬೋದು. ಯಾರೋ ಒಬ್ಬ ನಾಪತ್ತೆ ಆಗ್ತಾನೆ, ಅವ ಆರೋಪಿಯೇ. ನಾನು ಕೂಡ ಅದೇ ರೀತಿ ನನ್ನನ್ನು ಪೊಲೀಸ್ ಕರೆದಾಗ ನಾನು ಅಲ್ಲಿಗೆ ಪೊಲೀಸರ ಠಾಣೆಗೆ ಹೋಗದೆ ನಿನ್ನೆ ಅಲ್ಲಿಂದ ತಪ್ಪಿಸಿ ಓಡ್ತಿದ್ದರೆ ನಾನು ಕೂಡ ಆರೋಪಿಯೇ. ಇದರಲ್ಲಿ ಏನೋ ನನ್ನ ಪಾಲಿದೆ. ನಾನು ನೇರವಾಗಿ ಹೋಗಿದ್ದೇನೆ. ಅದೇ ರೀತಿ ಅವನ ಆರೋಪಿ ಅಂತೇಳಿ ಇಡೀ ಊರಿಗೆ ಗೊತ್ತುಂಟು. ಈಗ ಹಿಡಿದಿರುವಂಥ 20 ಆರೋಪಿಗಳು ಕೂಡ ಅವನ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲ ಇಟ್ಟುಕೊಂಡು ಆ ಒಂದು ಪೋಸ್ಟನ್ನು ಹಾಕಿದಾಗ ಅದನ್ನು ತನಿಖೆ ನಡೆಸದೆ ನಾವು ನ್ಯಾಯಕ್ಕಾಗಿ ಹೋರಾಡುವ ನಮ್ಮಂಥವರ ಮೇಲೆ ಇವರು ಬ್ರಹ್ಮಾಸ್ತ್ರವನ್ನು ಬಿಡ್ತಾ ಇದ್ದಾರೆ. ಇದರ ಬಗ್ಗೆ ಖಂಡಿತವಾಗಿ ತನಿಖೆ ನಡೀಲೇಬೇಕು. ಈಗ ನಾವು ಕೆಲವು ದಾಖಲೆಗಳನ್ನಿಟ್ಟು ನನಗೆ ಬಂದಂಥ ಬೆದರಿಕೆಗಳು, ನನಗೆ ಬಂದ ನಿಂದನೆಗಳು, ಅದೆಲ್ಲ ಸ್ಕ್ರೀನ್ಶಾಟನ್ನು ನಾನು ಇದು ಮಾಡಿ ಇಟ್ಟಿದ್ದೇನೆ. ಆಗ ಅದರ ಮುಖಾಂತರ ನಿನ್ನೆ ನಡೆದಂಥ ಘಟನೆಗಳನ್ನು ಒಂದು ಡ್ರಾಫ್ಟ್ ಮಾಡಿ ನಾವು ಅದನ್ನು ನಮ್ಮ ನಾಯಕರು ಈಗಾಗಲೇ ಹೇಳಿದ್ದಾರೆ, ಕಮಿಷನರಿಗೆ ಅದನ್ನು ಮನವಿ ಕೊಡ್ತಾ ಇದ್ದೇವೆ. ಇದಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಅವರಲ್ಲೇ ಮುಖಾಂತರ ನೇರವಾಗಿ ನಾವು ಅದನ್ನು ಕೊಡೋರಿದ್ದೇವೆ ನಮ್ಮ ಪಕ್ಷದ ಮುಖಂಡರ ಜೊತೆ. ಮಂಗಳೂರು ಪೊಲೀಸ್ ಕಮಿಷನರ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಚಿತ್ರಹಿಂಸೆ ನೀಡಿಲ್ಲ, ಅವರು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಕೆಲವರ ಮೇಲೆ ಆರೋಪಿಸಿ ಪೋಸ್ಟ್ ಮಾಡಿದ್ದರು. ನಾವು ಪೊಲೀಸ್ ಠಾಣೆಗೆ ಕರೆದು ಅವರ ಬಳಿ ಪುರಾವೆಗಳಿದೆಯಾ ಎಂದು ಕೇಳಿದೆವು. ಅವರು ತಮ್ಮ ಬಳಿ ಯಾವುದೇ ಪುರಾವೆಗಳಿಲ್ಲ ಎಂದು ಹೇಳಿದ್ದಾರೆ ಮತ್ತು ಕೆಲವರ ಮೇಲಿನ ದ್ವೇಷದಿಂದ ಹಾಗೆ ಮಾಡಿದ್ದಾರೆ. ಈಗ ಅವರು ಈ ಹೇಳಿಕೆ ನೀಡಿದ್ದಾರೆ. ಪೊಲೀಸರು ಅವರನ್ನ ನೋಡಿಕೊಳ್ಳಲು ಅವರ ಬಳಿ ಮನೋವೈದ್ಯರನ್ನ ಕಳುಹಿಸುತ್ತಾರೆ ಎಂದಿದ್ದಾರೆ.